ಐವತ್ತು ಸತಿ ಕಳ್ಕೊಂಡ್ ಬೀಳ್ತದಲ್ರಿ. ಅದು ನಿಜಾಗ ಹಾಕಳಕ್ಕಾಗಲ್ವಾ? ಅದು ಸರಿ ಏನ್ರಿ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀರಾ? ಒಂದಲ್ಲ 100 ಮಾತು ಕೇಳೋಚಿನ. 100 ಅಲ್ರಿ? ಅವತ್ತೇನೋ ಚಿನ್ನ ಚಿನ್ನ ಅಂತಿದ್ರು, ಚಿನ್ನನೇ ತಂದ್ಕೊಡ್ಲಿಲ್ಲ. ಇವತ್ತು 100 ಮಾಡ್ಬೇಕಾರೆ ಕೇಳು ಅಂತೀರಾ? ಸರಿ ಸರಿ ನೋಡಿ, ಯಾವ ನೋಡಿ, ಯಾವ ಸ್ಥಿತಿನಲ್ಲಾಗಲಿ, ಯಾವ ಸಂದರ್ಭದಲ್ಲಾಗಲಿ ಈ ಅಣ್ಣನ ಅರಮನೆ ಎರಡಾಗದೇ ಇರೋ ರೀತಿ ನೋಡ್ಕೋತೀನಿ ಅಂತ ನನಗೆ ಮಾತು ಕೊಡಿ. ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಹುಡ್ತಾ ಹಣ್ಣು ತಂದಿರು, ಬೆಳೀತಾ ದಾಯಾದಿಗಳು ಅನ್ನೋ ಈಗಿನ ಕಾಲದಲ್ಲಿ ನನ್ನ ತಮ್ಮಂದಿರನ್ನ ನಿನ್ನ ಹೊಟ್ಟೆಲುಟ್ಟಿದ ಮಕ್ಕಳ ತರ ನೋಡ್ಕೋತಾ ಇದ್ದೀಯ. ಎಂತ ಸಂದರ್ಭ ಬಂದ್ರೂ ಕೂಡ ಈ ಮನೇನ ನಾನು ಒಡೆಯೋದಕ್ಕೆ ಅವಕಾಶ ಮಾಡ್ಕೊಡಲ್ಲ ಸೌಂದರ್ಯ. ಇದು ನಿನ್ನ ಮೇಲೆ ಆಣೆ ಕಣೆ. ಸತಪದಿಯ ತುಳಿದ ಸತಿಗಾಗಿ, ಮನೆಯ ಬೆಳಕಾದ ಮಡದಿಗಾಗಿ, ಮಾತನ್ನು ನೀಡಿದ ಈ ಮಾಂಗಲ್ಯದೊಡೆಯ, ಈ ಮಾಂಗಲ್ಯದ ಒಡೆಯ. ನಿಮ್ಮಂತ ಗಂಡನ ಪಡೆಯೋದಕ್ಕೆ 7 ಜನ್ಮದಲ್ಲೂ ಪುಣ್ಯ ಮಾಡಿರ್ಬೇಕು. ಹೀಗೆ ಮಾತಾಡ್ಕೊಂಡಿರ್ತೀರೋ ಅಥವಾ ಮೊದಲು ಹೋಗಿ ಅರ್ಜುನನ್ ಕರ್ಕೊಂಡು ಬರ್ತಿರೋ? ಬೇಗ ಹೋಗ್ರಿ, ನಾನು ಅವನಿಗೆ ಆರತಿ ತಟ್ಟೆ ರೆಡಿ ಮಾಡ್ಕೋಬೇಕು. ಸೌಂದರ್ಯ, ಏನ್ರಿ? ನನ್ನ ಮನಸ್ಸಲ್ಲಿ ಏನೋ ಕಳವಳ ಕಣೆ. ಏನ್ರಿ ಅಂತದ್ದು? ನಿನ್ನನ್ನು ಬಿಟ್ಟು ಹೋಗೋಕೆ ಮನಸ್ಸೇ ಆಗ್ತಾ ಇಲ್ಲ. ಸಾಯಬ್ರೆ, ಅದೇನ್ ಗೊತ್ತಾ, ಇವತ್ತು ನಾನು ಅರ್ಜುನ್ಗೆ ಆರತಿ ರೆಡಿ ಮಾಡ್ಕೋಬೇಕು. ನೀವು ಮೊದಲು ಹೊರಡಿ. ರಾಜಾ, ರಾಜಾ, ರೂಪಾಯಿ ರಾಜಾ. ಇಂದು ಈ ರೂಪಾಯಿ ರಾಜನ ಆಗಮನ ಅಣ್ಣನ ಅರಮನೆಗೆ. ಯಾಕೆ ಗೊತ್ತಾ? ಸೇಡು 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 ಸೇಡು. ಅಂದು ನನ್ನ ಮುಖದ ಮೇಲೆ ನಾಣ್ಯ ಎಸೆದು ಅವಮಾನ ಮಾಡಿದ ಆ ಶಿವಣ್ಣನ ಹೆಂಡತಿಯ ಶೀಲವನ್ನ ಸುಡಲು ಶಿವ, ಲೇ ಶಿವಣ್ಣ, ಮೊದಲ ಪ್ರವೇಶದಲ್ಲಿ ಗೆಲುವು ನಿನ್ನದಾದ್ರೆ ಹಿಂದಿನ ಪ್ರವೇಶದಲ್ಲಿ ಗೆಲುವು ನನ್ನದಾಗಲೇಬೇಕು. ಇವನು ರೂಪಾಯಿ ರಾಜ. ಒಲಿದರೆ ಮಜಾ, ಎದುರಾದರೆ ವಜಾ.
ಸೌಂದರ್ಯ, ಲೇ ಸೌಂದರ್ಯ, ಯಾರು? ಓ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಕಾರಣವಿಲ್ಲದೆ ಬರುವವನಲ್ಲ ಸೌಂದರ್ಯ ಈ ರಾಜ. ನೋ ನೋ ನೋ, ನಿನ್ನ ಗಂಡ ಕೊಟ್ಟ ಬಿರುದು ಈ ರೂಪಾಯಿ ರಾಜ. ಆ ಕಾರಣ ಏನು ಅಂತ ಬೊಗಳು ಬಿಟ್ಟು ಬೇಗ ಇಲ್ಲಿಂದ ಜಾಗ ಕಾಳು. ನಾನು ನನ್ನ ಮೈದಿನ ಅರ್ಜುನ್ಗೆ ಆರತಿ ರೆಡಿ ಮಾಡ್ಬೇಕು. ಮನೆಗೆ ಬಂದಿರುವ ಈ ಸಾರಥಿಗೆ ಆರತಿ ಎತ್ತುವುದನ್ನು ಬಿಟ್ಟು ನಿನ್ನ ಮೈದುರನಿಗೆ ಆರತಿ ಎತ್ತೀನಿ ಅಂತೀಯಲ್ಲ, ನೀನೆಂತ ಮೂರ್ಖ ಎಣ್ಣೆ. ಅಂದ್ರೆ ಅಂದ್ರೆ ನಿನ್ ಮಾತಿನ ಅರ್ಥ? ಅರ್ಥ ಸಮಯವನ್ನ ವ್ಯರ್ಥ ಮಾಡದೆ ಅರ್ಥವನ್ನ ಬಿಡಿಸಿ ಹೇಳ್ತೀನಿ ಕೇಳು. ಎಂತಹ ರೂಪ ರಾಶಿಯೇ ನಿನ್ನದು. ನಿನ್ನ ಸೌಂದರ್ಯದ ಸಾಮ್ರಾಜ್ಯವನ್ನ ಆಳುವ ಆಸೆಗಳ ನನ್ನದು. ನನ್ನ ಸೌಂದರ್ಯ ಆಳೋದು ನೀನ್ ಯಾವ ದಾಸ ಏನು? ನನ್ನನ್ನು ಆಳೋದಕ್ಕೆ ಅಂತಾನೆ ನನ್ನ ಕುತ್ತಿಗೆ ತಾಳಿ ಕಟ್ಟಿರೋ ನನ್ನ ಗಂಡ ಇದ್ದಾನೆ ನೋಡು. ಬಾಯ್ ಮುಚ್ಕೊಂಡು ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ಪರಿಣಾಮ ನಟ್ಟಿಗಿಲ್ಲ. ಹೊರಟೋಗೋ. ಹೊರಟೋಗಲು ಇನ್ನು ಬಂದಿಲ್ಲ ಚಿನ್ನ. ಮಾವಿನ ಗಿಡದೊಳಗೆ ಮಾಗಿ ನಿಂತ ಹಣ್ಣು ಕಣೆ. ನಿನ್ನನ್ನು ಹೀರಿ ಬಂದಿರಲು ಗಿಣಿ ಕಣೆ ನಾನು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗಿ ನಿನ್ನ ಪ್ರಾಣ ನೀನ್ ಉಳಿಸ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ನನ್ನ ಗಂಡನು ಅಥವಾ ನನ್ನ ಮೈದ್ರ ಕೈ ಸಿಗಾಕೊಂಡ್ರೆ ಆರ್ಸ್ತಾರ ನಿನ್ ರುಂಡ. ನನ್ನನ್ನು ಕಂಡರೆ ಎದುರಿ ಓಡಿ ಹೋಗುವ ನಿನ್ನ ಗಂಡ ಒಬ್ಬ ಷಂಡ. ನನ್ನ ಗಂಡನ ಕೆಳಕ್ ನೋಡೋ. ಕ್ಷಣ ಕ್ಷಣ ಮಾತ್ರದಲ್ಲೇ ಹೋದ್ರು ಉರುಳುತ್ತೆ ನಿನ್ ರುಂಡ. ರುಂಡ ನಿನ್ನ ಗಂಡನ ಪೌರುಷನ ಹೇಳಿದ್ರೆ ಮೆಚ್ಕೊಳ್ಳಕ್ಕಿಲ್ಲ, ಯಾರು ಹುಚ್ಚರಿಲ್ಲ ಕಣೆ. ಅಣ್ಣನ ಅರಮನೆಯ ರಾಣಿಯಾಗಿರುವ ನೀನು ನನ್ನನ್ನು ಬಯಸಿ ಬಂದರೆ ನಿನಗೆ ಕಾಣದ ಸ್ವರ್ಗ ಸುಖವನ್ನು ಕಾಣ ಸುಖಕ್ಕೆ ಬೆಂಕಿ ಬಿತ್ತು. ಪರಸ್ತ್ರೀನ ಅಕ್ಕ ತಂಗಿ ತಾಯಿ ಅಂತ ತಿಳ್ಕೊಂಡು ಜೀವನ ಮಾಡು. ಜೀವನ ಜೀವನವೆಂಬುದು ಒಂದು ಯುದ್ಧ ಕಣೆ. ದುರಾಸೆ ತುಂಬಿರುವ ಈ ಸಮಾಜದಲ್ಲಿ ನಿನ್ನ ಜೀವನದ ಪಾಠ ನನಗೆ ಅವಶ್ಯಕತೆ ಇಲ್ಲ. ನೋಡ, ಸುಮ್ಮನೆ ಸದ್ದಿಲ್ಲದೆ ನನ್ನನ್ನು ಸೇರಲು ಸಮ್ಮತಿ ಕೊಟ್ರೆ ಆ ಶಿವನ ಪಾದಕ್ಕೆ ಸೇರಿಸ್ಬಿಡ್ತೀನಿ. ಶಿವನ ಪಾದ ಸೇರೋದು ಅವರೆಲ್ಲ ಕಣು, ನೀನು. ಒಂದು ಹೆಣ್ಣಿಗೆ ತನ್ನ ಗಂಡನೇ ಸರ್ವಸ್ವ. ಆಸೆಗೆ ಆಸೆ ಪಟ್ಟು ಏನಾದ್ರೂ ಆಸೆಯಿಂದ ಏನಾದ್ರೂ ಬಿದ್ರೆ ಮಣ್ಣಲ್ಲಿ ಮಣ್ಣಾಗೋಗ್ತಾಳೆ. ನಾನು ಬಯಸೋದು ನನ್ನ ಗಂಡನ ಅಂದ್ರೆ ಈ ತಾಳಿ ಕುಂಕುಮನ ಮಾತ್ರ. ಅದ್ ಸರಿ, ಯಾರು ಇಲ್ದಿರೋ ಸಮಯದಲ್ಲಿ ಈ ರೀತಿ ಬಂದು ಮಾತಾಡ್ತಿದ್ಯಲ್ಲ, ನಿನಗೆ ಯಾವ್ದ್ರಲ್ಲಿ ಹೊಡಿಬೇಕು ನೋಡು. ಈ ಭೂಮಿನಲ್ಲಿ ತಾಯಿಗಾಗಿ ಈ ತಾಳಿಗಾಗಿ ಒಂದು ಬೆಲೆ ಇದೆ. ನನ್ನ ಕುತ್ತಿಗೆನಲ್ಲಿ ಈ ತಾಳಿ ನೋಡಾದ್ರೂ ಸರಿ, ಇಲ್ಲಿಂದ ಹೊರಟು. ತಾಳೆ ತಾಳಿ ಕಟ್ಟಿಸಿಕೊಂಡವರೆಲ್ಲ ಗರ್ತ್ಯಾಗ ಬಾಳ್ತೇಲ್ಲ ಕಣೆ.
ತಾಳಿ ಕಟ್ಟಿದ ಗಂಡನಿದ್ದರು ಆದೃತನ ಮಾಡುವ ಸಾವಿರಾರು ಕನ್ಯೆಯರಿರುವಾಗ ನಿನ್ನ ಬೋಧನೆ ನನಗೆ ಅವಶ್ಯಕತೆ ಇಲ್ಲ. ಅಂದಾಗೆ ನನಗದು ವಸ್ತು ಅಲ್ಲ. ನೋಡೋ, ಸುಮ್ಮನೆ ಬಂದು ನನ್ನ ಸೇರೋದನ್ ಕಲಿ. ಇನ್ನೊಂದು ಸಾರಿ ಏನಾದ್ರೂ ತಾಳಿ ಬಗ್ಗೆ ಮಾತಾಡಿದ್ರೆ ನಿನ್ನ ನಮ್ಮಚ್ಚು ತಗೊಂಡು ಕತ್ತಿಸ್ಬಿಡ್ತೀನಿ. ಮೊದ್ಲು ನನ್ನ ಗಂಡ ಬರೋಷ್ಟಲ್ಲಿ ಇಲ್ಲಿಂದ ತೊಲಗಾಚೆ. ಸೌಂದರ್ಯ, ಹೊರಟ ಹೋಗಿಲ್ಲಕ್ಕೆ ಬಂದಿಲ್ಲ ಕಣೆ. ನಿನ್ನಂತ ಮಾಗಿದ ಹೆಣ್ಣಿನ ಮಾದಕ ಸೌಂದರ್ಯವನ್ನು ತೆಗೆದು ಸಿದ್ಧ ಮಾಡಕ್ ಬಂದಿದ್ದೀನಿ. ಸೌಂದರ್ಯ, ಮಾವಿನ ಗಿಡದೊಳಗೆ ಮಾಗಿ ನಿಂತ ಹಣ್ಣು ಕಣೆ ನೀನು. ಯೌವನದ ಭಾರಕ್ಕೆ ಬಾಗಿ ತೊಟ್ಟಿನಲ್ಲಿ ತೂಗುತ್ತಿರುವ ನಿನ್ನ ಸೌಂದರ್ಯವನ್ನ ಈರಲು ಬಂದಿರುವ ಗಿಳಿ ಕಣೆ. ಬಾರೆ ಬಾರೆ, ನೋಡು, ಮನ್ಸಿಲ್ದಿರೋ ಹೆಣ್ಮೇಲ್ ಬರೋದು ಈ ರೀತಿ ಅಪರಾಧ. ಬಿಟ್ಬಿಡು. ಸೌಂದರ್ಯ, ಬಾ ಸೌಂದರ್ಯ. ನೋಡು, ನಾನು ಕೋಪ ಬರಕ್ ಮುಂಚೆ ಬಂದು ನೀನನ್ನು ಸೇರ್ಲೇಬೇಕು. ಬಾರೆ. ನಿನ್ ಕೈ ಮುಗಿತೀನಿ ರಾಜ, ನಿನ್ ಕೈ ಮುಗಿತೀನಿ. ನಾನೇನು ಮಾಡ್ಬೇಡ. ಬಾರೆ. ರಾಜ ರೂಪಾಯಿ ರಾಜ. ಕೈಕೊಡಿ ಕೈಕೊಡಿ ಕೈಕೊಡಿ. ಬೇಡ ಕೈಕೊಡಿ. ರಾಜ ರೂಪಾಯಿ ರಾಜ. ಬಾರೆ. ನಿನ್ ಕೈ ಮುಗಿತೀನಿ, ಬಿಟ್ಬಿಡು. ನನ್ನ ಸ್ಟ್ಯಾಂಡಿನ ಕಿಡಿ ಆಡ್ಬೇಕಾದ್ರೆ ನೀ ಬರ್ಬೇಕು. ಬಾರೆ. ಇಷ್ಟ ಇಲ್ಲ, ಇಷ್ಟ ಇಲ್ವೇನೆ? ಇಷ್ಟ ಇಲ್ಲ ಅಲ್ವಾ? ಈ ನಾಣ್ಯ ಸಿಕ್ಕಿದೆ. ರಾಜ ಬಿದ್ರೆ ನಿನ್ನ ಬಿಟ್ಬಿಡ್ತೀನಿ. ರಾಜ ಬಿದ್ರೆ ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೆ. ರಾಜ ಲೇ ಸೌಂದರ್ಯ, ಬಿದ್ದಿರೋದು ರಾಜ ಕಣೆ. ನಿನ್ ಕೈ ಮುಗಿತೀನಿ, ಬಾ ಬಿಟ್ಬಿಡು. ಬಾರೆ. ನಿನ್ ಕೈ ಮುಗಿತೀನಿ. ಬಾ. ನಿನ್ನ ಅಸಹಾಯಕತೆ ನೋಡಕ್ಕಾಗ್ದೆ ನಿನಗೆ 2 ಚಾನ್ಸ್ ಕೊಡ್ತೀನಿ.
ಒಂದು, ನೀನಾಗಿಯೇ ಬಂದು ನನಗೆ ಸುಖ ನೀಡೋದು. ಎರಡು, ತಗೊಳ್ಳೆ, ತಗೋ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದು ವಿಷ ಕುಡಿಯೋದು. ನೋಡೋ, ನಿನ್ಗೆ 5 ನಿಮಿಷ ಟೈಮು, ಬೇಗ ಡಿಸೈಡ್ ಮಾಡು. ಶಿವಣ್ಣ, ನಿನ್ನ ಹೆಂಡತಿಗೆ ಕಾದಿದೆ ಸೂಳೆ ಎಂಬ ಪಟ್ಟ. ಅಥವಾ ನೀನೇ ನಿನ್ನ ಕೈಯಾರ ತಟ್ಟಬೇಕು ಇವಳಿಗೆ ಚಟ್ಟ. ಡಿಸೈಡ್ ಮಾಡಿ. ಏಯ್, ಎಲ್ಲಿಗೆ ಹೋಗ್ತಾ ಇದೀಯಾ? ಇಲ್ಲೇ ಡಿಸೈಡ್ ಮಾಡು. ಬನ್ನಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನ ಕಣ್ಣು ಮುಂದೆನೆ ಡಿಸೈಡ್ ಮಾಡು. ಮಾಡು. ದೇವ ಮಂದಿರದಂತ ಮನೆಯನ್ನು ನೋಡುತ್ತಾ ಪ್ರೀತಿಯ ಗಂಡನ ಮನದಲ್ಲಿ ನೆನೆಯುತ್ತ ಪ್ರೀತಿಯ ಮೈದುನನಿಗೆ ಹರಸುತ್ತಾ ಲೋ ರಾಜ, ತಗೊಳ್ಳೋ. ನನ್ ಸತ್ರು ಗತಿಯಾಗೆ ಸಾಯ್ತಿದೆ ಹೊರತು ನಿನ್ ಸೆರಗಾಸೋ ಸೋಳೆ ಆಗಲ್ಲ. ಎಷ್ಟಕ್ಕೂ ನೀನ್ ಹೇಳ್ದಂಗೆ ಕೇಳ್ಕೊಳ್ಳು. ಬಿದ್ದಿರೋಂತ ಹೇಳಿ ನಾನಲ್ಲ. ಯಾವತ್ತು ನನ್ನ ಗಂಡನಿಗೆ ಮೋಸನೂ ಮಾಡೋದು. ನನ್ನ ಕ್ಷಮಿಸ್ಬೇಡ್ರಿ. ಪಾಪಿ ಕೈಯಲ್ಲಿ ತಪ್ಪು. ನನಗೆ ಬೇರೆ ವಿಧಿನೇ ಇಲ್ಲ. ನನ್ನನ್ನು ಕ್ಷಮಿಸ್ಬೇಡಿ ಅರ್ಜುನ್. ಹಾಡಿದಿ ಕೆರಳಿತೆ ನಗುವೆಲ್ಲ ನವಾಯಿತೆ. ಹಾಡಿದಿ ಕೆರಳಿತೆ ನಗುವೆಲ್ಲ ನವಾಯಿತೆ. ನೂರಾರು ಆಸೆಗಳು ಚೂರಾಯಿತೆ. ನೂರಾರು ಕನಸುಗಳು ಮಣ್ಣಾಯಿತೆ.
ರೂಪಾಯಿ ರಾಜ ರೂಪಾಯಿ ರಾಜ ನನ್ನ ಸಾವಿಗೆ ನಾನೇ ಕಾರಣ. ಸತ್ತಿದ್ದರು ಎಂತ ರೂಪರಾಶಿಯ ನಿಂದು. ಸತ್ರು ಅನ್ಭೋಗಿಸ್ಬೇಕು ಅನ್ನಿಸ್ತಾ ಇದೆಯಲ್ಲೇ. ಶಿವಣ್ಣ, ನಾನು ಬೀಸಿರುವ ಸುಂಟರ ಗಾಳಿಗೆ ನೀನು ತತ್ತರಿಸಬೇಕು ಮಗನೇ. ಯಾಕೆಂದ್ರೆ ಇವನು ರಾಜ, ರೂಪಾಯಿ ರಾಜ. ಓದಿದರೆ ಮಜಾ, ಎದುರಾದರೆ ರಾಜ ರೂಪಾಯಿ ರಾಜ. ಅರ್ಜುನ, ನಿನ್ನ ಅತ್ತಿಗೆ ಏನಾದ್ರು ನೀನು ಗೆದ್ದಿರೋ ಸಂಭ್ರಮನ ನೋಡಿದ್ರೆ ಏನಾಗ್ತಾಳೋ ಗೊತ್ತಿಲ್ಲ ಕಣೋ. ನಿಜ ಅಣ್ಣ. ಸೌಂದರ್ಯ, ಅದಕ್ಕೆ ಸೌಂದರ್ಯ, ಅದಕ್ಕೆ ಅದಕ್ಕೆ ಇಲ್ಲ ಕಾಣ್ತಾನೆ ಇಲ್ಲ. ಏನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಏನಾರು ಇದ್ದಾಳ? ನಿಜನ ಅಣ್ಣ. ಅದಕ್ಕೆ ಅದಕ್ಕೆ ಮರೆಯಾದಳೆ ಹೃದಯ ದೇವತೆ, ದೂರಾದಳೆ ಈ ಮನೆಯ ಮಾತೆ, ಈ ನನ್ನ ಹೃದಯ ದೇವತೆ. ಅಣ್ಣ ಮಾತಾಡೋದಕ್ಕೆ ಅಣ್ಣ, ನೀನು ಬರುವ ಮುಂಚೆ ಅದಕ್ಕೆ ಚೆನ್ನಾಗಿರುತ್ತಾನೆ. ಏನು ಹೇಳು? ಚೆನ್ನಾಗಿದ್ಲು ಅರ್ಜುನ, ಚೆನ್ನಾಗಿದ್ಲು. ಮಕ್ಕಳಂತೆ ಗಡಿಬಿಡಿಯಾಗಿ ಮಾತನಾಡುತ್ತಾ ಎದೆ ಉಬ್ಬಿಸಿ ಹೇಳ್ತಾ ಇದ್ಲಪ್ಪ, ಎದೆ ಉಬ್ಬಿಸಿ ಹೇಳ್ತಾ ಇದ್ಲು. ನನ್ನ ಮೈದುನ ಗೆದ್ದೇ ಗೆಲ್ತಾನೆ ಅಂತ ಎದೆ ಉಬ್ಬಿಸಿ ಹೇಳ್ತಾ ಇದ್ಲಪ್ಪ.
ನನ್ನ ಹತ್ರ ಹೇಳ್ತಾ ಇದ್ಲು ಅರ್ಜುನ, ಹೇಳ್ತಾ ಇದ್ಲು. ಸೌಂದರ್ಯ, ಸೌಂದರ್ಯ, ನಿನ್ನ ಆಸೆಯಂತೆ ನಿನ್ನ ಮೈದುನ ಬೆಳ್ಳಿ ಕಡ್ಗಾನ ಗೆದ್ದು ತಂದಿದ್ದಾರೆ ಕಡೆ. ಬೆಳ್ಳಿ ಕಡ್ಗಾನ ಗೆದ್ದು ತಂದಿದ್ದಾರೆ, ಕಣ್ಬಿಟ್ಟು ನೋಡೆ. ನಿನ್ನ ಮೈದು ನನಗೆ ಆರತಿಯಂತೆ ಸಗಿಯೇ. ರಥ ರೆಡಿ ಆಗಿದೆ, ಊರಲ್ಲೆಲ್ಲ ದೂರಿಯಾಗಿ ಮಾಡಿಸು ಸೌಂದರ್ಯ, ಮಾಡಿಸೆ ಮೆರವಣಿಗೆ ಮಾಡಿಸು ಸೌಂದರ್ಯ, ಕಣ್ಬಿಟ್ಟು ನೋಡು ಸೌಂದರ್ಯ. ಒಂದೇ ಒಂದು ಸಾರಿ ನೋಡೋಣ. ಸ್ಪರ್ಧೆಯಲ್ಲಿ ಗೆದ್ದಿರುವ ಗೆಲುವು ನನ್ನದಲ್ಲ ತಾಯಿ, ಇದು ನಿನ್ನದು. ಇದರ ಪ್ರತಿಫಲವಾಗಿ ತಾಯಿಯ ಪ್ರೀತಿ ಉಣಿಸಿ ನನ್ನನ್ನು ಸೂರನಾಗಿ ಮಾಡಿದೆ. ನನ್ನನ್ನು ಸೋಲಿಸುವ ಗಂಡು ಇನ್ನು ಹುಟ್ಟಿಲ್ಲ ತಾಯೇ, ಇನ್ನು ಹುಟ್ಟಿಲ್ಲ. ಅದಕ್ಕೆ ನಿನ್ನ ಆಸೆಯಂತೆ ಬೆಳ್ಳಿ ಕಡಗ ಗೆದ್ದು ಬಂದಿದ್ದೀನಿ ನೋಡಮ್ಮ. ನೋಡು ತಾಯೇ, ನೋಡು. ನೋಡಲು ಅವಳಿಲ್ಲ ಕಣೋ, ನೋಡಲು ಅವಳಿಲ್ಲ. ಶಿವನ ಸನ್ನಿಧಿ ಸೇರಿದಾಳೆ ಕಣೋ, ಶಿವನ ಸನ್ನಿಧಿ ಸೇರಿದಾಳೆ. ಹೇಳುವ ಮಾತು ದೂರಾಯ್ತು ಅರ್ಜುನ, ಹೇಳುವ ಮಾತು ದೂರಾಯ್ತು. ಬಾರದ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಕಣೋ ಯಮಧರ್ಮ, ಯಮಧರ್ಮ. ಒತ್ತಿಗೆ ಸರಿಯಾಗಿ ತುತ್ತುಣಿಸಿ ನೆತ್ತಿಗೆ ಎಣ್ಣೆ ಹಚ್ಚಿ ತಂಗಾಳಿಯ ತಪ್ಪಿನಲ್ಲಿ ಪ್ರಪಂಚವನ್ನು ಕಂಡು ಬಿಟ್ಟುವಂತೆ ನೋಡು ಮಾಡಿದ ತಾಯಿಯೇ. ಆದರೆ ನೀನ ಕಣ್ಮನೆ ಆದಲ್ಲ ತಾಯಿ. ತಾಯಿ ನೋಡು, ಸತ್ತೋಗ್ಬಿಟ್ರ. ಅಯ್ಯೋ ಅರ್ಜುನ, ಕಣ್ಣಿನಿಂದ ಕಣ್ಮರೆ ಆದರೆ ನಡೆದು ಹೋದ ಘಟನೆ ಅಂತ ಹೇಗೋ ಸುಮ್ಮನಿರ್ಬೋದಿತ್ತು. ಆದರೆ ಈ ಕಣ್ಣುಗಳ ನಿನ್ನ ಹತ್ತಿಗೆ ಆಗಿರುವಾಗ ಹೇಗಪ್ಪ ಮರೆಯಲಿ ನಾನು, ಹೇಗಪ್ಪ ಮರೆಯಲಿ. ಕಣ್ಣು ಮುಚ್ಚಿದರೂ ಕಾಡುವಳು ನಿನ್ನ ಹತ್ತಿಗೆ, ಕಣ್ಣು ಬಿಟ್ಟರು ಕಾಡುವಳು ನಿನ್ನ ಹತ್ತಿಗೆ ಕಣೋ. ಅಯ್ಯೋ ಅದಕ್ಕೆ ಮಾತಾಡು ಮೈಕನ್ ಮಾಡಿ. ಅಣ್ಣ ಏನಾಯ್ತಮ್ಮ, ಮಾತಾಡಮ್ಮ, ಮಾತಾಡು. ಅಕ್ಕ, ಅಕ್ಕ, ಈ ಅನಾಥೆಗೆ ತಂಗಿ ಸ್ಥಾನ ಕೊಟ್ಟು ನನ್ನನ್ನು ಬಿಟ್ಟು ಹೋದಿಲ್ಲ ಅಕ್ಕ. ಎದ್ದೇಳು ಅಕ್ಕ, ಎದ್ದೇಳು. ಕಾಂಚನ, ಮೊದಲು ಪೊಲೀಸರಿಗೆ ಫೋನ್ ಮಾಡು. ನೀನು ಸೂರ್ಯ, ದುಡುಕ್ಬೇಡ ಸೂರ್ಯ, ದುಡುಕ್ಬೇಡ. ಇಲ್ಲ, ನಾನು ಹೋಗ್ತೀನಿ, ಇಲ್ಲ, ನಾನು ಕರೀತೀನಿ. ಇಲ್ಲ, ಕರ್ಸ್ತೀನಿ. ಹತ್ತಿಗೆ ಸಾವಿನ ಹೊತ್ತೊಂದು ಬೇರಿಸಬೇಕಾದ್ರೆ ಪೊಲೀಸರು ಇಲ್ಲಿ ಬರಲೇಬೇಕು. ಇರು ಸೂರ್ಯ, ಅಕ್ಕನ ಕೈಯಲ್ಲಿ ಏನೋ ಚೀಟಿ ಇದೆ, ಒಂದ್ಸರಿ ಅದನ್ನ ನೋಡಿ ಆಮೇಲೆ ನಿರ್ಧಾರ ಮಾಡು. ಏನಂದ್ರೆ ಅಣ್ಣ
ಅದಕ್ಕೆ ನಮ್ಮೆಲ್ಲ ಬಿಟ್ಟು ಅಣ್ಣನ ಅರಮನೆಯ ಮಾನವನ್ನ ಕಾಪಾಡಲು ಅಣ್ಣನ ಅರಮನೆ ಎಂದರೆ 60 ಹಳ್ಳಿಯ ಜನ ಗೌರವ ಕೊಡ್ತಾರೆ. ಅಂತ ಅರಮನೆಯ ಸೊಸೆಯಾಗಿರುವ ನಾನು ಇಂದು ಮಾನ ಮರ್ಯಾದೆಗೆ ಈ ಮನೆತನದ ಹಿರಿಮೆಗೋಸ್ಕರ ನಿಮ್ಮನ್ನೆಲ್ಲ ಬಿಟ್ಟು ಭಾರದ ಯಾಗಕ್ಕೆ ನನ್ನ ಪಯಣವನ್ನ ಬಳಸ್ತಾ ಇದ್ದೀನಿ. ಏನಂದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಸಾವಿಗೆ ನಾನೇ ಕಾರಣ. ಇಂತಿ ನಿಮ್ಮ ನಟ ದೃಷ್ಟ ಪತ್ನಿ ಸೌಂದರ್ಯ. ಅಣ್ಣ ಇದನ್ನೇನೋ ಸಂಚಿದೆ, ನೀನು ಅಪ್ಪಣೆ ಕೊಟ್ಟರೆ ನನ್ನ ಹೊತ್ತಿಗೆ ಸಾವಿಗೆ ಕಾರಣದವರನ್ನ ತಾಯಿಯ ಗರ್ಭದಲ್ಲಿದ್ದರು ಹುಡುಕಿ ಅವರನ್ನ ಜೀವಂತ ಸಭೆ ಮಾಡ್ತೀನಿ ಅಣ್ಣ. ಅರ್ಜುನ, ಅಣ್ಣ ಈ ನಿನ್ನ ಆವೇಶದಿಂದ ಸತ್ತು ಹೋಗಿರುವ ನಿನ್ನ ಹತ್ತಿಗೆ ಬರಳಿ ಬರೋದಿಲ್ಲಪ್ಪ, ಬರಳಿ ಬರೋದಿಲ್ಲ. ಸಮಾಧಾನ ಮಾಡ್ಕೊಡು. ಸಮಾಧಾನ ಎಲ್ಲಿಂದ ಬರ್ಬೇಕಣ್ಣ? ಅದಕ್ಕೆ ಅಣ್ಣನ ಕಣ್ಣೀರಲ್ಲೇ ಕಣ್ಣೀರು ಕಂಬನಿ ಅಂತ ನದಿ ಅಂತ ಹರಿತಿದೆ ತಾಯಿ. ನೋಡು 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 ಅರ್ಜುನ, ಅರ್ಜುನ, ಅಣ್ಣ ನೋಡಲು ಅವಳಿಲ್ಲಪ್ಪ. ಅಯ್ಯೋ ಶಿವನ ಸನ್ನಿಧಿ ಸೇರಿದಾಳೆ ಕಣೋ, ಶಿವನ ಸನ್ನಿಧಿ ಸೇರಿದಾಳೆ. ಅಣ್ಣ ನಡೆಯಪ್ಪ ನಡೆ, ನಿನ್ನ ಹತ್ತಿಗೆ ಅಂತ್ಯ ಸಂಸ್ಕಾರ ಕಾರ್ಯ ಮಾಡೋಣ, ನಡೆ. ಅಣ್ಣ ಅಣ್ಣ ಒಂದು ಮುಖ್ಯವಾದ ದಿವಸ ಮಾತಾಡ್ಬೇಕು. ಸೂರ್ಯ, ನಿನ್ನ ಹತ್ತಿಗೆ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಲಿ ಕಣೋ. ಆ ನಂತರ ಏನೇ ಇದ್ರು ಕೂತ್ ಮಾತಾಡೋಣ. ಆಗಲ್ಲಣ್ಣ, ಈಗಲೇ ಮಾತಾಡ್ಬೇಕು. ಹೇಳಪ್ಪ, ಹೇಳು. ನನಗೆ ಈ ಆಸ್ತಿಲಿ ಪಾಲ್ಬೇಕು. ಮರೆತು ಹೋಗಿದೆ ಸೋದರ ಸಂಬಂಧ, ಮರೆತು ಹೋಗಿದೆ ಮಮತೆಯ ಅತ್ತಿಗೆ ಬಾಂಧವ್ಯ, ಮರೆಯಾಗಿದೆ ಮಾನವೀಯತೆ ಎಂದು ವಿಧಿ. ಸೂರ್ಯ, ಈ ಮನೆಯ ಸೌಭಾಗ್ಯ ಲಕ್ಷ್ಮಿ ಸತ್ತು ಮಲಗಿದಾಳೆ ಕಣೋ. ಇಂಥ ಸಮಯದಲ್ಲಿ ಎಂತ ಮಾತು. ಅಲ್ಲದೆ ಮುತ್ತಜ್ಜನ ಕಾಲದಿಂದಲೂ ಕೂಡಿ ಬಾಳಿದ ಮನೆತನನಪ್ಪ ಇದು. ಪಾಲು ಬೇಡ ಸೂರ್ಯ, ಪಾಲು ಬೇಡವೋ? ಅದೆಲ್ಲ ನಂಗೆ ಗೊತ್ತಿಲ್ಲ. ಪಾಲ್ ಬೇಕಂದ್ರೆ ಪಾಲ್ ಬೇಕಷ್ಟೇ. ಸೂರ್ಯ, ಹಠ ಮಾಡಬೇಡ ಸೂರ್ಯ, ಹಠ ಮಾಡಬೇಡವೋ? ಇಡೀ ಊರಿನ ಜನರೇ ಗೌರವ ಕೊಡುವ ಈ ಅಣ್ಣನ ಅರಮನೆ ಒಡೆದು ಚೂರಾದ್ರೆ ಹಾಳಿಗೊಬ್ರು ಹಾಡ್ಕೋತಾರೆ ಕಣೋ, ಹಾಳಿಗೊಬ್ರು ಹಾಡ್ಕೋತಾರೆ. ನನ್ನ ಮರ್ಯಾದೆ 3 ಕಾಸಿಗಿಲ್ಲದಾಗ ಆಗ್ಬಿಡ್ತದಪ್ಪ, 3 ಕಾಸಿಗಿಲ್ಲದಾಗ ಬೇಕಾದಾಗ್ಲಿ, ಅದು ನನಗೆ ಬೇಡ. ನನಗೆ ಬೇಕಾಗಿರೋದು ಈ ಮನೆಯಲ್ಲಿ ಆಸ್ತಿ. ನನ್ನ ತಮ್ಮನ ತಲೆಯಲ್ಲಿ ಆಸ್ತಿ ಆಸೆ ಹಚ್ಚಿ ಅಣ್ಣ ತಮ್ಮಂದಿರನ್ನ ಬೇರೆ ಮಾಡ್ಬೇಕು ಅನ್ಕೊಂಡಿದ್ಯಾ ದೇವ? ಬೇರೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಕೂಡಿ ಬಾಳಿದ ಮನೆ ಒಡೆದು ಚೂರಾದ್ರೆ ಈ ಶಿವಣ್ಣ ಇದ್ದು ಸತ್ತಂತೆ ದೇವ.
ಅಣ್ಣ ಸಮಾಧಾನ ಮಾಡ್ಕೋ ಅಣ್ಣ. ಲೇ ಸೂರ್ಯ, ಅಣ್ಣನ ಮತ್ತ ನೋಯಿಸ್ಬೇಡ ಕಣ. ನೋಡು, ದಯವಿಟ್ಟು ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ನೋಡು, ಒಂದಾಗಲೇ ಗಮನ ಕೊಡೋಣ. ಹತ್ತಿಗೆ ಸಂಸಾರ ಮುಗಿದ ಮೇಲೆ ಕುಂತಿ ಮಾತಾಡೋಣ ಕಣ. ಅದಾಗದ ಮಾತು. ಇವತ್ತೇ, ಈಗ್ಲೇ, ಈ ಕ್ಷಣಲ್ಲೇ ಪಾಲ್ ಬೇಕಂದ್ರೆ ಪಾಲ್ ಬೇಕಂತ. ಲೇ ಸೂರ್ಯ, ಲೇ ಸೂರ್ಯ, ಆ ತಮ್ಮಂದಿರ ಸರ್ವಸನ್ನು ತಿಳಿದಿರುವ ಈ ಕರುಣಾಮಮ್ಮ ಮನಸ್ಸನ್ನ ನೋಯಿಸ್ಬೇಡ ಕಣ. ನೋಡು, ನಿನ್ನ ಕೈ ಮುಗ್ದು ಬೇಡ್ಕೊಳ್ತೀನಿ ಕಣ. ಇಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅವನ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಆಣೆ ಕಣೋ. ಒಡ ಹುಟ್ಟಿದ ಸೋದರ ದೂರಾದರೆ ಅರ್ಜುನ, ಶಿವಣ್ಣ ನಾನು ಒಡೆ ಹುಟ್ಟವ್ರು. ಹೊಡೆದಾಡ್ತೀವಿ, ಬಡ್ದಾಡ್ತೀವಿ, ಬಡ್ದಾಡ್ತೀವಿ. ಅದು ಕೇಳೋಕ್ಕೂ ನಿನಗಿಲ್ಲ. ಯಾಕಂದ್ರೆ ನೀನೊಬ್ಬ ತಿಕ್ಕಿದ ಅನಾಥ. ಸೂರ್ಯ, ಅಣ್ಣ, ಸೂರ್ಯ ಹೇಳ್ತಾರೆ ಮಾಡೋದು ನಿಜ ಅಣ್ಣ. ಈಗ ವಿಚಾರ ಬೇಡಪ್ಪ, ಈಗ ವಿಚಾರ ಬೇಡ ಕಣೋ. ನಾನು ಅನಾಥನ ಅಣ್ಣ. ಹೇಳಣ್ಣ, ಹೇಳು, ಏನಿದೆ ನಿಮ್ಮೆಲ್ಲ ಅಣ್ಣ. ದೇವರೇ, ಎಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದುಬಿಟ್ಟೆ ತಂದೆ, ಎಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಪ್ರೀತಿಯಿಂದ ಸಾಕಿದ ನನ್ನ ಅರ್ಜುನನನ್ನ ಅನಾಥ ಅಂತ ಯಾವ ಬಾಯಿಂದ ಹೇಳಲಿ ದೇವಾ, ಯಾವ ಬಾಯಿಂದ ಹೇಳಲಿ? ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕ ನನ್ನ ಅರ್ಜುನನನ್ನ ನನ್ನ ತಾಯಿ ಯಾವುದೇ ಭೇದ ಮಾಡದೆ ಸಮಾನವಾಗಿ ಹಾಲುಣಿಸಿರುವಾಗ ಯಾವ ಬಾಯಿಂದ ನೀನು ಅನಾಥ ಅಂತ ಹೇಳಲಿ ಅರ್ಜುನ, ಹೇಳಲಿ? ನೀನು ನನ್ನ ಜೀವ ಕಣೋ, ನೀನು ನನ್ನ ಜೀವ ಕಣೋ. ನೀನು ಇಲ್ಲದ ಈ ಪ್ರಪಂಚವನ್ನು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ ಕಣೋ, ಸಾಧ್ಯ ಇಲ್ಲ. ಅಣ್ಣ, ಹೊಳ್ಬೇಡ ಅಣ್ಣ. ಈ ಅನಾಥದ ಮೇಲೆ ಇಟ್ಟಿರೋ ಪ್ರೀತಿಗೆ ಬೆಲೆ ಕಟ್ಟಲು ಆಗುವುದಿಲ್ಲ ಅಣ್ಣ. ಈ ಜನ್ಮ ಅಲ್ಲ ಅಣ್ಣ, ಜನ್ಮ ಜನ್ಮದಲ್ಲೂ ನಿನ್ನ ತಮ್ಮನಾಗಿ ಹುಟ್ಟೆ. ನಿನ್ನ ಋಣ ತೀರ್ಸ್ತೀನಿ ಅಣ್ಣ, ಋಣ ತೀರ್ಸ್ತೀನಿ. ಇದ್ರ ಮೇಲೆ ನನ್ನ ಮೇಲೆ ಆಣೆ ಅಣ್ಣ, ಆಣೆ. ಒಡ ಹುಟ್ಟಿದ ಸೋದರ ಕಟುಕನಾದರೆ ಸಾಕಿ ಬೆಳೆಸಿದ ಸೋದರ ಕಣ್ಣಾಗಿ ಕಣ್ಣಾದ ಈ ಅಣ್ಣನಿಗೆ ಶಿವಣ್ಣ, ಅಣ್ಣ ತಮ್ಮಂದಿರ ಪ್ರೀತಿನ ಆಮೇಲೆ ಇಟ್ಕೊಳ್ಳಿ. ಮೊದಲು ನನಗೆ ಪಾಲ್ ಕೊಡು. ಕೊಡ್ತೀನಪ್ಪ, ಕೊಡ್ತೀನೋ. ಪಾಲ್ನಲ್ಲ, ಸಂಪೂರ್ಣ ಆಸ್ತಿನೇ ನೀನು ಕೊಡ್ತೀನಪ್ಪ. ಸ್ವಲ್ಪ ಇರಪ್ಪ. ಬಾಳಂದು ನಂದನ ಅನುರಾಗ ಬಂಧನ, ಅನುರಾಗ ಬಂಧನ. ಬಾಳಂದು ನಂದನ
ನಂದನ ಸವಿಜೇನಿನ ಸಿಹಿಜೇನಿನ ಸರನ ಬಾಳೊಂದು ನಂದನ ಸೂರ್ಯ, ಈ ಅಣ್ಣನ ಅರಮನೆಗೆ ಸರ್ವಾಧಿಕಾರಿನೂ ನೀನೇನಪ್ಪ. ಸರ್ವಾಧಿಕಾರಿ ಅಷ್ಟೇ ಅಲ್ಲ, ನೀ ಕುಳಿತಿದ್ದ ಧರ್ಮಾಧಿಕಾರಿ ಪೀಠಕ್ಕೂ ದೊರೆ ನಾನು. ಸಂತೋಷನಪ್ಪ, ಸಂತೋಷ. ಸೂರ್ಯ, ನಂದೊಂದು ಮಾತಿದೆ ಕಣೋ. ನಮ್ಮ ಅಕ್ಕನ ಮಗಳು ಶ್ರುತಿನ ನೀನು ಮದುವೆ ಆಗ್ಬೇಕಪ್ಪ. ದಯವಿಟ್ಟು ಇಲ್ಲ ಅನ್ಬೇಡ ಕಣೋ. ಅದಾಗದ ಮಾತು. ಶ್ರುತಿ ಗತಿ ಏನು? ಶ್ರುತಿಗತಿ ಹೇಗ ನೀನ್ ಹೆಂಡತಿ ಸತ್ತಿ ಮಲಗಿದಾಳಲ್ಲ, ಮುಂದೆ ನಿನ್ಗೆ ಬೇಕಾಗ್ಬೋದು. ಕಟ್ಕಾದ್ರೆ ಕಟ್ಕೋ, ಇಟ್ಕಾದ್ರೆ ಇಟ್ಕೋ. ನಾನ್ ಮದುವೆ ಆಗೋದಾದ್ರೆ ಈ ಕಾಂಚನನ್ನೇ. ಅಯ್ಯೋ ದೇವರೇ, ನನ್ನ ಮನೆಯಲ್ಲೇ ನನಗೆ ಮರ್ಯಾದೆ ಇಲ್ಲದಂತಾಯ್ತಲ್ಲಪ್ಪ. ರಕ್ತ ಹಂಚಿಕೊಂಡು ಹುಟ್ಟಿದವರೇ ನನಗೆ ಎದುರು ಮಾತಾಡ್ತಾ ಇದ್ದಾರಲ್ಲ ದೇವರೇ. ಅಂದು ನಮ್ಮ ಅಕ್ಕರಿಗೆ ನಾನು ಮಾತು ಕೊಟ್ಟಿದ್ದೆ, ನಿನ್ನ ಮಗಳು ಶ್ರುತಿಯನ್ನ ನನ್ನ ತಮ್ಮನಿಗೆ ತಂದು ಕೊಡ್ತೇನೆ ಅಂತ. ಆದರೆ ಈಗ ಆ ಮಾತನ್ನು ನನ್ನಿಂದ ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲ ದೇವ್ರೇ. ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ. ಹೇ ಸೌಂದರ್ಯ, ಹೇ ಸೌಂದರ್ಯ, ನೋಡು, ಕಣ್ಬಿಟ್ಟು ನೋಡು ನಿನ್ನ ಮೈದುರನ ಪರಾಕ್ರಮವನ್ನ. ನೋಡಿ, ಕಣ್ಬಿಟ್ಟು ನೋಡೆ ಸೌಂದರ್ಯ, ಕಣ್ಬಿಟ್ಟು ನೋಡು. ನಿನ್ನ ಮೈದುರನ ಪರಾಕ್ರಮವನ್ನ ಕಣ್ಬಿಟ್ಟು ನೋಡು ಸೌಂದರ್ಯ. ಇದನ್ನೆಲ್ಲ ನೋಡಿ ಕೇಳುವುದಕ್ಕಿಂತ ನನ್ನನ್ನು ನಿನ್ನ ಜೊತೆಲೆ ಕರ್ಕೊಂಡ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸಮಾಧಾನ ಮಾಡ್ಕೋಣ, ನಡೆಯೋಣ, ಮುಂದಿನ ಕಾರ್ಯ ಮಾಡೋಣ. ಕಾಂಚನ, ಇವರಿಬ್ಬರ ಗೋಳಾಟನ ನನಗೆ ನೋಡ್ಕತ್ತಿಲ್ಲ ಕಣೆ. ನಡೆ ಮಂಡ್ಯಕ್ಕೆ ಉಂಟು ಪಿಕ್ಚರ್ ನೋಡ್ಕವ್ರಮ್ಮ. ಅಷ್ಟೇ ಅಲ್ಲ, ಮೊಸಳೆ ಕಣ್ಣಿನಾಗಿ ನನ್ನ ಫೇಸ್ ಕೂಡ ಡಲ್ ಆಗಿದೆ. ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಬರೋಣ. ನಡೀಡಿ.